ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಸಂಚಾರಿ ಅಡ್ಡ. Here we are at the Mudumalai or the Teppakaadu Elephant Camp. ನೋಡಿ ಸ್ನೇಹಿತರೆ, ಇದೇ ನಮ್ಮ ಮುದುಮಲೈ ಅಥವಾ ತೆಪ್ಪಕಾಡು ಆನೆ ಶಿಬಿರ. ಇದು ಬಂದು ಯಾವುದೇ ಝೂ ಅಲ್ಲ, ಆದರೆ ಇದು ಎಲಿಫೆಂಟ್ ಕ್ಯಾಂಪ್. ಎಲಿಫೆಂಟ್ ಕ್ಯಾಂಪ್ ಅಂದರೆ ಇಲ್ಲಿ ಆನೆಗಳನ್ನು ರಕ್ಷಿಸಿ ತಂದು ಅದನ್ನು ಬೆಳೆಸಲಾಗುತ್ತದೆ. ಅದಕ್ಕೆ ಬೇಕಾದಂಥ ಆಹಾರ, ಅದಕ್ಕೆ ಸಮಯಕ್ಕೆ ತಕ್ಕಂಥ ಲಾಲನೆ ಪಾಲನೆ ಎಲ್ಲವನ್ನು ನೋಡಿಕೊಳ್ಳಲಾಗುತ್ತದೆ. ಅದೇ ಆನೆಗಳು ಶಿಸ್ತಿನಿಂದ ತಮ್ಮ ಊಟಕ್ಕೆ ಕಾಯ್ತಿರೋದನ್ನು ನೀವೇ ನೋಡ್ರಿ, ನೀವೆಲ್ಲ ಕಾಯ್ಕೊಂಡು ನಿಂತೀರ, ನಾನು ಮಾತ್ರ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಂತಿರ್ತೀನಿ ಅನ್ನೋ ಥರ ಇದೊಂದು ಆನೆ ತನ್ನೇನ ಆತ್ತಾಗಿಂದ ಇತ್ತ ಆಡಿಸ್ತಾನೆ ನಿಂತ್ಕೊಂಡಿತ್ತು. ನಮಗೆ ಇದೇನಪ್ಪ ಇದೊಂದು ಆನೆ ಮಾತ್ರ ಈಗ ಆಟಾಡ್ತಿದೆಯಲ್ಲ ಅಂತ ಕೇಳಿದಾಗ, ಇದು ದೇವಸ್ಥಾನಕ್ಕೆ ಬಿಟ್ಟಿರುವಂಥ ಆನೆ ಅಂತೆ. ಅಲ್ಲಿ ದೇವಸ್ಥಾನದಲ್ಲಿ ಅದನ್ನು ಈ ಥರ ಮಾಡಿ ಅಭ್ಯಾಸ ಆಗಿದೆ ಅಂತ ಹೇಳ್ತಿದ್ರು. ಹಾಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಆನೆ ಕಾಲೆಲ್ಲ ಕಪ್ಪಗಿದೆ. ಅದು ಯಾವುದೇ ನೇಲ್ ಪಾಲಿಶ್ ಅಲ್ಲ, ಆದರೆ ನೋಡಿ ಇಲ್ಲಿ ಹಚ್ತಿದಾರಲ್ಲ ಇದು ಒಂಥರ ಎಣ್ಣೆ. ಈ ಎಣ್ಣೆ ಹಚ್ಚಿದ್ರೆ ಆನೆ ಕಾಲಿಗೆ ಸೊಳ್ಳೆ, ನೊಣ ಅಥವಾ ಯಾವುದೇ ಥರ ಹುಳ ಕೀಟ ಬಂದು ಅದಕ್ಕೆ ತೊಂದರೆ ಕೊಡದೇ ಇರಲಿ ಅಂತ ಹಚ್ಚೋದು. ಹಿಂಗೆ ನೋಡಿ ಬಂತು ನಮ್ಮ ಸೀನಿಯರ್ ಆಫ್ ದಿ ಕ್ಯಾಂಪ್. ಈ ಆನೆನ ಬಂದು ಈ ಕ್ಯಾಂಪಿಗೆ ಸದ್ಯಕ್ಕಿರೋ ಸೀನಿಯರ್ ಎಲಿಫೆಂಟ್ ಅಂತೆ. ಈ ಆನೆ ಬರ್ತಿರೋ ನಡಿಗೆ, ಆ ಗಾಂಭೀರ್ಯ, ಆಹಾ ನೋಡೋಕ್ಕೆ ಚಂದ. ಆ ಮಾವುತ ಅದ್ರ ಮೇಲೆ ಕೂತ್ಕೊಂಡು ಬರ್ತಿದ್ರೆ ಆಹಾ, ನಾವು ಒಂದ್ಸತಿ ಟ್ರೈ ಮಾಡಬೇಕಲ್ಲ ಅನಿಸುತ್ತೆ. ಆದರೆ ಆಗಲ್ಲ, ನಾವೇನಿದ್ರು ನಿಂತ್ಕೊಂಡು ನೋಡಬೇಕಷ್ಟೇ. ಇಲ್ಲಿಗೆ ಇದಕ್ಕೂ ಹೋಗ್ತಿದ್ದೀವಿ ನೋಡಿ, ನೇಲ್ ಪಾಲಿಶ್ ಅಲ್ಲ, ಎಣ್ಣೆ ಕಾಲಿಗೆ ಹಚ್ಚೋದು ಹೇಳಿದ್ನಲ್ಲ ಅದು. ಸೊ ಇದೇ ರೀತಿ ಪ್ರತಿಯೊಂದು ಆನೆನೂ ಅದಕ್ಕೆ ಇನ್ಚಾರ್ಜ್ ಆಗಿರೋ ಮಾವುತ ಅದನ್ನು ಕರ್ಕೊಂಬಂದು ಇದ್ರ ಸುತ್ತ ಈ ಗ್ರಿಲ್ ಸುತ್ತ ನಿಲ್ಲಿಸ್ತಾರೆ. ನಿಲ್ಲಿಸಿದ ಮೇಲೆ ಅದಕ್ಕೆ ಟೈಮ್ ಪ್ರಕಾರ ಅದಕ್ಕೆ ಬೇಕಾಗಿರೋ ಆಹಾರನ ಕೊಡ್ತಾರೆ. ಇದೆಲ್ಲದರ ಮಧ್ಯ ಇಷ್ಟು ಹೊತ್ತಾದರೂ ಕೂಡ ಅದು ಶಿಸ್ತಿನಿಂದ ಕಾಯ್ಕೊಳ್ತಾ ನಿಂತಿತ್ತಲ್ಲ, ಆ ತಾಳ್ಮೆಗೆ ಮೆಚ್ಕೊಬೇಕ್ರಿ. ನೋಡ್ತಾ ಇದ್ರೆ ಮುಗ್ಧವಾಗಿ ಕಾಣಿಸುತ್ತೆ ಒಂದೊಂದ್ಸತಿ. ಸೊ ಇದಕ್ಕೋಸ್ಕರನೇ ಆನೆಲ್ಲ ಬಂದು ಇಷ್ಟೊತ್ತು ಶಿಸ್ತಾಗಿ ನಿಂತಿರೋದು. ಇದೇ ನೋಡಿ ಆನೆಗಳ ಕಿಚನ್ ಅಲ್ಲ, ಆನೆಗೆ ಬೇಕಾಗಿರೋ ಊಟನೆಲ್ಲ ಇಲ್ಲಿ ತಂದು ಇಟ್ಟಿರ್ತಾರೆ. ನೀವು ಹಾಗೇ ನೋಡ್ತಿದ್ರೆ ಪ್ರತಿಯೊಂದು ಐಟಮ್ ಮುಂದೆ ಬೋರ್ಡ್ ಇಟ್ಟಿದ್ದಾರೆ. ಏನು ಐಟಮ್ ಲಿಸ್ಟಾ, ಮೆನ್ಯೂನಾ? ಅಲ್ಲ, ಐಟಮ್ ಹೆಸರು ಅಲ್ಲ, ಮೆನ್ಯೂನೂ ಅಲ್ಲ, ಆನೆಗಳ ಹೆಸರು. ಪ್ರತಿಯೊಂದು ಮಾವುತ ತನ್ನ ಆನೆ ಕರ್ಕೊಂಡ್ಬಂದು ಅಲ್ಲಿ ನಿಲ್ಲಿಸಿದ ಮೇಲೆ ಈ ಫೀಡಿಂಗ್ ಕ್ಯಾಂಪ್ ಒಳಗಡೆ ಬಂದು ತನಗಿರುವ ಆಹಾರ ಅಂದರೆ ಮೀಸಲಾಗಿರುವ ಆಹಾರವನ್ನು ತೆಗೆದುಕೊಂಡು ಈ ಥರ ಮಿಕ್ಸ್ ಮಾಡಿ ಆ ಆನೆಗೆ ಅವರೇ ಫೀಡ್ ಮಾಡ್ತಾರೆ. ಅವರು ತಿನ್ಸಿದ್ರೆ ಮಾತ್ರ ತಿನ್ನೋದು, ಇಲ್ಲ ತಿನ್ನಲ್ವಂತೆ. ಮಿಶ್ರಣ ಮುಗಿದ ಮೇಲೆ ತಂದು ಈ ಥರ ನೀಟಾಗಿ ಮಗು ಬಾಯಿಗೆ ತುತ್ತು ನೀಡಿದಾಗೆ ಆನೆಗೆ ನೋಡಿ ಎಷ್ಟು ಚೆನ್ನಾಗಿ ಬಾಯಿ ತೆಗೆದು ತಿನ್ನುತ್ತಪ್ಪ ಅದು. ಕೈ ತುತ್ತು ಬಂದ ತಕ್ಷಣ ಎಷ್ಟು ನೀಟಾಗಿ ಬಾಯಿ ತೆಗೆದು ತಿನ್ನುತ್ತೆ ನೋಡಿ. ಸೊ ಇಲ್ಲಿ ಪ್ರತಿಯೊಂದು ಆನೆಗೆ ಹೋಗ್ತಿರೋಂಥ ಕೈ ತುತ್ತಲ್ಲಿ ಏನೇನಿರುತ್ತಪ್ಪ ಅಂದರೆ ಅಕ್ಕಿ, ರಾಗಿ, ಬೆಲ್ಲ, ತೆಂಗಿನಕಾಯಿ, ಸ್ವಲ್ಪ ಉಪ್ಪು ಕೂಡ ಇರುತ್ತೆ. ಅದ್ರ ಜೊತೆಗೆ ಹಾರ್ಸ್ ಗ್ರಾಮ್ ಅಂದರೆ ಹುಳ್ಳಿಕಾಳು ಕೂಡ ಮಿಕ್ಸ್ ಮಾಡಿರ್ತಾರೆ. ಈ ಎಲ್ಲ ಲಿಸ್ಟ್ ಹೇಳಿದ್ನಲ್ಲ, ಇದನ್ನೆಲ್ಲ ಯಾವುದೂ ಹಸಿಯಾಗಿ ಕೊಡಲ್ಲ, ಪ್ರತಿಯೊಂದನ್ನು ಬೇಯಿಸಿ ಆದರೆ ಅಳತೆ ಅದರ ಪ್ರಮಾಣ ತಕ್ಕಂತೆಯೇ ಪ್ರತಿಯೊಂದು ಆನೆಗೆ ನೀಡ್ತಾರೆ ಇಲ್ಲಿ.
ಸೊ ಈ ಊಟದ ಕಾರ್ಯಕ್ರಮ ಮುಗಿದ ನಂತರ ರೆಸ್ಟ್ ಬೇಕಲ್ಲ, ಆ ಆನೆ ತನ್ನ ಮಾವತನ ಜೊತೆಗೆ ತನ್ನ ಗೂಡು ಅಥವಾ ತನ್ನ ಮನೆಗೆ ವಾಪಸ್ ತೆರಳುತ್ತೆ. ನಿಮಗೆಲ್ಲ ಈ ಜಾಗ ಇಷ್ಟ ಆಯಿತು ಅಂದ್ಕೊತೀನಿ. ನೀವು ಇಲ್ಲೇನ ಬರಬೇಕಂದ್ರೆ ದೂರ ಏನಿಲ್ಲ, ನಮ್ಮ ಬಂಡೀಪುರ ಇದೆಯಲ್ಲ, ಬಂಡೀಪುರಿಂದ 1 hour. ಊಟಿ ಕಡೆಯಿಂದ ಕೂಡ ಬರ್ಬೋದು, ಬಟ್ ನಾವು ಹೋಗಿದ್ದು ಬಂಡೀಪುರಿಂದ ಹೋದ್ವಿ 1 hour ಅಷ್ಟೇ. 1 hourಗೆ ರೀಚ್ ಆದ್ವಿ ಮುದುಮಲೆಯಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಇಸ್ಕೊಂಡು ಆ ಕೌಂಟ್ರ್ ಆಪೋಸಿಟೇ ಎಲಿಫೆಂಟ್ ಕ್ಯಾಂಪ್ ಇದೆ. ಈ ಎಲಿಫೆಂಟ್ ಕ್ಯಾಂಪ್ ಕೂಡ ಟೈಮಿಂಗ್ಸ್ ಇದೆ. ಟೈಮಿಂಗ್ಸ್ ಏನಪ್ಪ ಅಂದರೆ ಬೆಳಗ್ಗೆ 8:30 9 ಗಂಟೆ, ಸಾಯಂಕಾಲ 5:30 6. ಸೊ ಬೆಟರ್ ನೀವು ಆ ಟೈಮಿಂಗ್ಸ್ಗಿನ ಒಂದು 10-15 ಮಿನಿಟ್ಸ್ ಮುಂಚೆ ಹೋಗಿ ಟಿಕೆಟ್ ಇಸ್ಕೊಂಡು ಈ ಜಾಗನ ಎಂಜಾಯ್ ಮಾಡ್ಬೋದು. Hope you enjoyed watching this video. If you would like to plan or visit this place, you can do so either your way back from Ooty to Bangalore, or if you are planning a trip to Bandipur, you can club it along with that, as this is just a 1 hour drive away from Bandipur. The visit timings over here is morning 8:30 to 9 and evening 5:30 to 6. You can visit this place by purchasing a ticket at the counter which is right opposite to the camp.